ಹಿಂದಿನ ಸಭೆಯಲ್ಲಿ ಮಂಡಿಸಿದ ನಗರಸಭೆ ಬಜೆಟ್ ಯಾವುದೇ ಚರ್ಚೆಯಾಗದೆ ಅಂಗೀಕಾರವಾಗಿರುವ ಬಗ್ಗೆ ಎಸ್ಡಿಪಿಐ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಬಜೆಟ್ ಮಂಡನೆಯಾದ ಬಳಿಕ ಚರ್ಚೆಗೆ ಅವಕಾಶ ನೀಡಿ ಅಂಗೀಕರಿಸಬೇಕಿತ್ತು. ಆದರೆ ಚರ್ಚೆಯಿಲ್ಲದೆ ಅನುಮೋದನೆ ಹೇಗಾಯಿತು ಎಂದು ಅಮೀನ್ ಮೊಹಿಸಿನ್ ಪ್ರಶ್ನಿಸಿದರು. ಈ ಸಭೆಯಲ್ಲಿ ಚರ್ಚೆಗೆ ಅವಕಾಶ ನೀಡಿ ಎಂದು ಮನವಿ ಮಾಡಿದರು. ಇದನ್ನು ತೀವ್ರವಾಗಿ ಆಕ್ಷೇಪಿಸಿದ ಕೆಎಸ್ ರಮೇಶ್, ಅಜೆಂಡಾ ಪ್ರಕಾರ ಸಭೆ ನಡೆಯಲಿ, ಪ್ರಚಾರಕ್ಕಾಗಿ ಅಬ್ಬರಿಸೋದು ಸರಿಯಲ್ಲ ಎಂದರು. ದೊಂಬರಾಟ ಬೇಡ ಎಂದು ಅಪ್ಪಣ್ಣ ಎಸ್ಡಿಪಿಐಗೆ ಕುಟುಕಿದರು. ಬಜೆಟ್ ಚರ್ಚೆಯಾಗದೆ ಅಂಗೀಕಾರವಾದರೆ ಯಾವುದೇ ಸಮಸ್ಯೆಯಾಗದು ಎಂದು ರಮೇಶ್ ಹೇಳಿದಾಗ ಜನರಿಗೆ ತೊಂದರೆಯಾಗುತ್ತದೆ ಎಂದು ಅಮೀನ್ ಹೇಳಿದರು. ಸಾಮಾನ್ಯ ಕಲಾಪದಲ್ಲಿ ಬಜೆಟ್ ಸಭೆ ನಡೆಸಲು ಸಾಧ್ಯವಿಲ್ಲ ಎಂದು ಅಮೀನ್ ಹೇಳಿದ್ದನ್ನು ಆಯುಕ್ತರು ಒಪ್ಪಿಕೊಂಡರು. ಆದರೆ ನಿಮ್ಮ ಅನುಮತಿ ಇಲ್ಲದೆ ಅಧಿಕಾರಿ ಉತ್ತರಿಸದಂತೆ ಆದೇಶ ಮಾಡಿ ಅಧ್ಯಕ್ಷರೇ ಎಂದು ಕೆಎಸ್ ರಮೇಶ್ ಮನವಿ ಮಾಡಿದರು. ಇದರಿಂದ ಕೆರಳಿದ ಅಮೀನ್ ಮೊಹಿಸಿನ್, ಇದೇನು ದಬ್ಬಾಳಿಕೆಯೇ, ಬ್ರಿಟಿಷ್ ಆಡಳಿತವೇ ಎಂದು ಖಾರವಾಗಿ ಪ್ರಶ್ನಿಸಿದರು. ಚರ್ಚೆಯ ಮಧ್ಯೆ ಸಭೆ ಮುಂದುವರಿಸುವಂತೆ ಬಿಜೆಪಿ ತಾಕೀತು ಮಾಡಿದಾಗ ಉತ್ತರ ಸಿಗದಿದ್ದರೆ ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದು ಎಸ್ಡಿಪಿಐ ಎಚ್ಚರಿಕೆ ನೀಡಿತು. ನಮ್ಮ ಪ್ರಶ್ನೆ ಇಷ್ಟೇ ಸರ್, ಅನುಮೋದನೆ ಆಗಿದೆ ಆ ಪದವನ್ನ ಅಳಿಸಾಕಲಾಗಿದೆ ಅಂತ ನಿರ್ಣಯ ಮಾಡಿ. ನೀವು ಪಲಾಯನ ಸ್ಥಾಯಿ ಸಮಿತಿ ಇದೆ, ಒಂದು ಅಧ್ಯಕ್ಷ ಉಪಾಧ್ಯಕ್ಷರಿದೆ, ಒಂದು ವಿರೋಧ ಪಕ್ಷದ ನಾಯಕರ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ನಿಮ್ಮಿಂದ ನಾವು ಜುಲೈ ಕಬಿಗೆ ಕೊಡ್ಲಿಲ್ವಾ, ಚರ್ಚೆಗೆ ಅವಕಾಶ ಕೊಡ್ಲಿಲ್ಲ. ಕೊನೆಗೆ ಮಧ್ಯಾಹ್ನದ ಬಳಿಕ ಉತ್ತರಿಸುವುದಾಗಿ ಅಧ್ಯಕ್ಷರು ಆಶ್ವಾಸನೆ ನೀಡಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಸ್ವಾಗತಿಸದಿರುವುದನ್ನು ಸಭೆಯ ಆರಂಭದಲ್ಲೇ ಅರುಣ್ ಶೆಟ್ಟಿ ಪ್ರಶ್ನಿಸಿದರು. ನಮಗೆ ಸ್ವಾಗತವೂ ಇಲ್ಲ, ಸೌಲಭ್ಯವೂ ಇಲ್ಲ ಎಂದು ಅಳಲು ತೋಡಿಕೊಂಡರು. ನ್ಯೂನತೆಯಾಗಿರುವುದನ್ನು ಆಯುಕ್ತರು ಒಪ್ಪಿಕೊಂಡರು. ಎಲ್ಲದರಲ್ಲೂ ಮರ್ತು ಬಿಟ್ಟಿದ್ದಾರೆ. ಸ್ಪೆಷಲ್ ಆಗಿ ಎಲ್ಲದರಲ್ಲೂ ನಮಗೆ ಒಂದು ಚೇಂಬರ್ ವ್ಯವಸ್ಥೆ ಆಗಲಿ ಅದು ಎಲ್ಲ ಮರ್ತು ಹೋಗಿದ್ದಾರೆ. ಇವತ್ತು ನಮ್ಮನ್ನ ಸ್ವಾಗತ ಮಾಡಲಿಕ್ಕೂ ಮರ್ತು ಹೋಗಿದ್ದಾರೆ. ಯಾಕೆಂದರೆ ಇದು ನಮ್ಮ ಅದೃಷ್ಟ. ಯಾಕೆಂದರೆ ನಾವು ನಾಲ್ಕು ಜನ ನಾವು ಇದ್ದೀವಿ. ನಮ್ಮ ಇದರಲ್ಲಿ ಆದರೂ ಯೋಚನೆ ಮಾಡ್ಕೊಳ್ಳಿ. ಆ ಚೇಂಬರಲ್ಲಿ ಒಂದು ನಿಮಿಷ ಮಾತಾಡ್ತಿದ್ದೀನಿ ಸರ್. ನಮಗೆ ಆ ಚೇಂಬರಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಬಾಕಿ ಯಾವುದೇ ಇದು ನಮಗೆ ಯಾವುದೇ ಇಲ್ಲ. ಸ್ವಾಗತ ಆದರೂ ಮಾಡೋದು ಅದು ಇಲ್ಲ. ಇಲ್ಲಿ ನಮ್ಮ ಅಷ್ಟರಲ್ಲಿ ವಿರೋಧ ಪಕ್ಷದ ಅಧ್ಯಕ್ಷರನ್ನು ಸ್ವಾಗತಿಸಿ ಎಂದು ಅಮೀನ್ ಮೊಹಿಸಿನ್ ಹಾಸ್ಯ ಚಟಾಕಿ ಹಾರಿಸಿದ್ರು. ಪ್ರತಿ ಸಭೆಯಲ್ಲೂ ಸ್ವಾಗತಕ್ಕೆ ಮೊದಲು ನೀವೇ ಎದ್ದು ನಿಲ್ತಿದ್ದೀರಾ, ಆದ್ರಿಂದ ನಿಮಗೆ ಸ್ವಾಗತ ಕೋರಲು ಮರೆತಿರಬಹುದು ಎಂಬುದು ಮಹೇಶ್ ಜೈನಿ ಚಟಾಕಿ. ಸಭೆಗೂ ಮುನ್ನ ಮಾಜಿ ಉಪಾಧ್ಯಕ್ಷ ಲಿಯಾಕತ್ ಆಲಿ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು.